ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ಸಂಡೇ ಟೈಮ್ ಬಂದು 12:30 ಆಗೈತೆ ಮಧ್ಯಾಹ್ನ. ಇವತ್ತು ಸಂಡೇ 12:30ಇಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ತಾನೇ ಪಾತ್ರೆ ಎಲ್ಲ ವಾಶ್ ಮಾಡಿದೆ. ನೆಕ್ಸ್ಟು ನಮ್ಮ ಸಣ್ಣ ಕರ ಬಡ್ಕತೈತೆ. ಅವಳಿಗೆ ತಿಂಡಿ ತಿನ್ನಿಸ್ಬೇಕು. ತಿಂಡಿ ನೆನಾಕಿರ್ತೀವಿ. ಅವಳೇನು ಗೊತ್ತಾ, ಮೇಯಲ್ಲ. ಬೆಳಗ್ಗೆ ಒಂದು ಟೈಮ್ ತಿಂತಾಳೆ, ಮತ್ತೆ ಮೇಸೋದಿಕ್ಕೆ ಕಟ್ಟಾಕಿದ್ಮೇಲೆ ತೊಗೊಂಬರ್ಲಿ ಅಂತ ಅಂದ್ಬಿಟ್ಟು ಮನೆ ಕಡೆಗೆ ನೋಡ್ಬಿಟ್ಟು ಹೋಗ್ತಾನೆ ಇರ್ತಾಳೆ. ಯಮ್ಮ ಅಂದ್ಕೊಂಡು ಬರೀ ತಿಂಡಿ ಹೊಟ್ಟೆ ತುಂಬಿಸ್ಕೊತಾಳೆ ಅವಳು. ಹುಲ್ ಮಾತ್ರ ಮೇಯೋದಕ್ಕಾಗಲ್ಲ. ಏನು ಅಂತಂದರೆ ಫ್ರೆಂಡ್ಸ್, ಇವತ್ತು ಬಟ್ಟೆ ವಾಶ್ ಮಾಡಬೇಕು. ಬಟ್ಟೆನ ಹಾಕಿದ್ದೀನಿ. ನೆಕ್ಸ್ಟು ಕರೆಂಟ್ ಬರುತ್ತೆ. ಸ್ವಲ್ಪ ತೆಂಗಿನ ಸಸಿಗೆ ನೀರನ್ನ ಬಿಡಬೇಕಾಗಿತ್ತು. ಇದಕ್ಕೋಸ್ಕರ ಇಷ್ಟವರೆಗೂ ಯಮ್ಮ ಅಂತ ಬಡ್ಕತಾಳೆ. ಬರೀ ನೋಡಿ, ಇಲ್ಲೆಲ್ಲ ಹುಲ್ಲಿದೆ. ಹುಲ್ಲು ಮೇಯದ್ಬಿಟ್ಟು ಬರೀ ತಿಂಡಿಗೆ ಬಡ್ಕೊಳುತ್ತೆ. ಕರುಗಳಲ್ಲಿ ಹಂಗೇನೆ ಬರೀ ತಿಂಡಿ ನೆನ್ಸ್ಕೊಂಡು ಬಡ್ಕಾಡ್ತಾ ಇರ್ತವೆ. ಇಲ್ಲಿ ಎಷ್ಟು ಚೆನ್ನಾಗಿ ಹಸ್ರೈತೆ. ಮೇಯೋದಕ್ಕೆ ಕಟ್ಟಿದ್ದೀನಿ. ಒಂದು ಕಡ್ಡಿನೂ ಮೇವು ಮುಟ್ಟಿಲ್ಲ. ಬೆಳಗ್ಗೆ ತಿಂಡಿ ತಿಂದಿದ್ದು ಮತ್ತೆ ತಿಂಡಿ ತರಲಿ ಅಂತ ಅಂದ್ಬಿಟ್ಟು ಕೂಕೊಂಡು ನಿಂತಿದ್ದಾಳೆ. ಫ್ರೆಂಡ್ಸ್, ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಬಟ್ಟೆ ವಾಶ್ ಮಾಡಬೇಕು. ನೆಕ್ಸ್ಟ್ ಏನು ಅಂತ ಅಂದರೆ ಕರೆಂಟ್ ಬರುತ್ತೆ ಅನಿಸುತ್ತೆ. ಬಿಸಿಲು ತುಂಬಾ ಹೊಡಿತಾ ಇದೆ. ನೀರು ಬಿಡಬೇಕು. ಏನು ಅಂತ ಅಂದರೆ, ನೆನ್ನೆ ನಮ್ಮ ಹಸ್ಬೆಂಡ್ ರಜಾ ಹಾಕಿದ್ದಾರೆ. ನೀರು ಬಿಡ್ದೇ ಓಡಾಡಿದರು. ಅವರು ಬಿಸಿಲಲ್ಲಿ ಬೆಳಗ್ಗೆ ಟೈಮ್ ಬಿಡ್ತಾರೆ ನೆರಳಲ್ಲಿ. ನೆಕ್ಸ್ಟು ನೈಟ್ ಹೊತ್ತು ಹೋಯ್ತಾರೆ ನೀರು ಬಿಡೋದಕ್ಕೆ. ಮಧ್ಯಾಹ್ನನೇ ಬಿಸಿಲಲ್ಲಿ ನೀರು ಬಿಟ್ಟಿಲ್ಲ. ನೆನ್ನೆ ರಜಾ ಹಾಕಿದ್ರು. ನನಗಿವತ್ತು ಫೋನ್ ಮಾಡಿ ಹೇಳ್ತಾರೆ ನೀರು ಬಿಡು ಕರೆಂಟ್ ಬಂದಾಗ ಅಂತ. ನಾನು ಬಿಸಿಲಲ್ಲಿ ನೀರು ಬಿಡಬೇಕು, ಅವ್ರು ಮಾತ್ರ ಬಿಸಿಲಲ್ಲಿ ಬಿಡೋಂಗಿಲ್ಲ. ಅದಕ್ಕೆ ಜಗಳಾಡಿದ್ದೀನಿ, ನಾನು ಬಿಡೋಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ, ಹಾಗೇನೇ ಇಲ್ಲೊಂದು ಜೇನು ಕಟ್ಟಿದೆ ಅನಿಸುತ್ತೆ. ಜೇನುಳ ಎದ್ದು ಓಡಾಡ್ತಾ ಇದ್ದಾವೆ. ಮೊನ್ನೆನೂ ಎದ್ದು ಓಡಾಡ್ತಾ ಇದ್ದು, ಆದರೆ ಎಲ್ಲಿ ಕಟ್ಟಿದೆ ಅಂತ ನೋಡಿಲ್ಲ. ಬಟ್ ಈಗ ಹುಳಗಳು ಎದ್ದು ಓಡಾಡ್ತಿದ್ದಾವೆ. ನಾನೇನಾದ್ರು ಎಲ್ಲಿ ಕಟ್ಟಿದೆ ಅಂತ ನೋಡೋದಕ್ಕೆ ಹೋದರೆ ನನ್ನೇ ಕಚ್ಚಿಬಿಡ್ತಾವೆ ಅಷ್ಟೇ. ಕಲ್ಲೊಳಗ ಎಲ್ಲ ಕಟ್ಟಿದೆ ಫ್ರೆಂಡ್ಸ್. ಈ ಥರ ಮಶ್ರೂಮ್ ಬೇಡ. ಊಟದ ಬಾಕ್ಸ್ ಆಮೇಲೆ ಎತ್ಕೊಳ್ತೀನಿ. ಏನು ಮಶ್ರೂಮ್ ಸಾಂಬಾರ್. ಮಶ್ರೂಮ್ ಅಂದರೆ ಅಂದರೆ ಇದ್ರ ಥರ ಐತೆ. ಏನು ಒಂಚೂರ ಇದು ನೆನಪಂತ ತಿನ್ನೋದು, ಹಂಗೆ ತಿನ್ನೋದ? ಓಕೆ. ಇದು ಮಾಮೂಲಿ ತೊಗೊಂಬರೋ ಮಶ್ರೂಮು. ಕೆಲವ್ರಿಗೆ ನಮ್ಮ ಲೈವಲ್ಲಿ ಮಶ್ರೂಮ್ ಅಂದರೆ ಏನು ಸಿಸ್ಟರ್ ಅಂತ ಅಂತಾರೆ. ಏನು ಅಡುಗೆ ಅಂದರೆ ಮಶ್ರೂಮ್ ಅಂತ ಅಂದರೆ, ಮಶ್ರೂಮ್ ಅಂದರೆ ಏನಂತ ನೋಡಿ. ಇದೇ ಮಶ್ರೂಮ್. ಕೆಲವರು ಮಶ್ರೂಮ್ ಅಂದರೆ ಮಶ್ರೂಮ್ ಏನು ಸಿಸ್ಟರ್ ಅಂತೀರಾ. ನೋಡಿ, ಇದೇ ಮಶ್ರೂಮ್. ಇಲ್ಲೊಂದಿದೆ, ಇದು ಒಂಥರ ಮಶ್ರೂಮು, ಇದೊಂಥರ ಮಶ್ರೂಮು. ಇವಾಗ ಫ್ರೈ ಯಾವುದೇ ಶುಗರು, ಮತ್ತು ಇಲ್ಲಿ ಕಡಲೆಕಾಯಿ, ಹಸಿ ಕಡಲೆಕಾಯಿ ಮುಟ್ಟೋಣ. ಇವಾಗ ಇದರಲ್ಲೇ ಫ್ರೈಯಾ? ಅದು ಮಾಡು. ಅದು ಮತ್ತೆ ಇದ್ಯಾಕೆ ಸಾಂಬಾರು ಚೆನ್ನಾಗಿರುತ್ತಾ? ಅದು ಮಶ್ರೂಮ್ ಕಣ ಎಲ್ಲ ಎಷ್ಟು ಚೆನ್ನಾಗೈತೆ. ಸೇಮ್ ನಮ್ಮ ಹೊಲದಲ್ಲಿ ಬಿಡುತ್ತಲ್ಲ ರೀತಿ. ಓಕೆ. ಮಶ್ರೂಮ್ ರೆಸಿಪಿ ತೋರಿಸ್ತೀನಿ ನಾಳೆ. ಇದು ಕಟ್ ಮಾಡಿಕೊಡ್ತೀರ. ಇಷ್ಟಕ್ಕೆ 60 ರೂಪಾಯಿ, 50 ರೂಪಾಯಿ.
12 ಪೀಸು. ಮನೆ ತಂದೆ ನೋಡಿ ನಮ್ಮ ಮನೆಯವ್ರು ಎಷ್ಟು ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಕೆಲಸ ಮಾಡ್ಕೊಂಬಂದು ನನಗೆ ಮಶ್ರೂಮ್ ಕಟ್ ಮಾಡಿಕೊಡ್ತಾರೆ. ಅಷ್ಟು ಚಿಕ್ಕದಾಗಿ ಎಲ್ಲ ಕದ್ರೋಯ್ತದೆ, ನಿಜ ಕದ್ರೋಯ್ತದೆ. ಅಷ್ಟು ಚಿಕ್ಕದಾಗಿ ಸಿಗೋದೇ ಇಲ್ಲ ಏನೂ. ಅದು ಈಸಿ ಕೆಲಸ ಅಲ್ವಾ, ಅದಕ್ಕೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಬೇರೆ ಕೆಲಸ ಆದರೆ ಮಾಡ್ತಾ ಇರಲಿಲ್ಲ. ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಪ್ಪ. ಈಗ ಮಶ್ರೂಮ್ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಫ್ರೈ ಮಾಡಿ ನೀನೇ ಮಾಡು ನಿನ್ನ ಕೈಯಾರೆ. ಕಟ್ ಮಾಡ್ಕೊಡೋದು ನನ್ನ ಕೆಲಸ. ಇನ್ನು ಚೂರು ದಪ್ಪ. ನನಗೆ ಕಡಲೆಕಾಯಿ ಬೇಯಿಸಿದ್ರೆ ಇಷ್ಟ ಆಗಲ್ಲ. ಹಸಿದಿರಬೇಕು, ಇಲ್ಲ ನಾನು ಹುರಿಬೇಕು. ತಿಂಡಿಗೆ ಮುದ್ದೆ ಮಾಡ್ಬಿಟ್ಟು ಮಾಡ್ತೀರ. ಮಶ್ರೂಮ್ ಸಾಂಬಾರು, ಅಣಬೆ ಸಾಂಬಾರು. ಅಪ್ಪ ಆಮೇಲೆ ವಿಡಿಯೋದಲ್ಲಿ ನೋಡಿರ್ತಾರಲ್ಲ, ಸಿಸ್ಟರ್ ನಿಮ್ಮ ಹಸ್ಬೆಂಡ್ ಅಂತೂ ಸಖತ್ತಾಗಿದ್ದಾರೆ, ಸೂಪರ್ ಆಗಿದ್ದಾರೆ, ನಿಮ್ಕಿನ್ನ ನಿಮ್ಮ ಹಸ್ಬೆಂಡ ಸಖತ್ತಾಗವ್ರೆ ಅಂತ ಅಂತಾರೆ. ಪುಣ್ಯ ಮಾಡಿದ್ದೀನಂತೆ ನಿಮ್ಮನ್ನ ಮದುವೆ ಆಗಕ್ಕೆ ನಾನು. ನಿಮ್ಕಿನ್ನ ನಿಮ್ಮ ಹಸ್ಬೆಂಡೇ ಸಖತ್ತಾಗವ್ರೆ ಅಂತ. ಎಲ್ಲೋ ಹೋಗ್ಬಿಟ್ಟು ಕಣಪ್ಪ ಹಂಗಂತಿರ್ತಾರೆ. ನಿಮ್ಕಿನ್ನ ನಿಮ್ಮ ಹಸ್ಬೆಂಡೇ ಸೂಪರ್ ಆಗಿದ್ದಾರೆ ಅಂತ. ಆ ರಿಯಲಿ ಗೊತ್ತಿರಲ್ವ, ರಿಯಲಿ ನೋಡಿದರೆ ನಾನೇ ಚೆನ್ನಾಗಿರೋದು ಅಂತ ಅವ್ರಿಗೆ ಗೊತ್ತಿಲ್ಲ. ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತೀಯಾ. ನಿಜವಾಗ್ಲೂ ಹಂಗಂತಾರೆ ಸಿಸ್ಟರ್. ನಿಮ್ಕಿನ್ನ ನಿಮ್ಮ ಹಸ್ಬೆಂಡ್ ಸಖತ್ತಾಗವ್ರೆ, ನಿಮ್ಮ ಜೋಡಿ ಅಂತೂ ಸೂಪರು, ಹಿಂಗೆ ಚೆನ್ನಾಗಿರಿ ಅಂತ ಅಂತಿರ್ತಾರೆ. ಫ್ರೆಂಡ್ಸ್, ನಾನು ಹಸ್ಬೆಂಡ್ ಬರೋದಕ್ಕಿಂತ ಮುಂಚೆನೇ ಮಸಾಲೆ ರುಬ್ಬಿಟ್ಟಿದೆ. ನಾನು ಅದನ್ನು ತೋರಿಸೋಣ ಅಂತ ಅಂದರೆ ಇವಾಗ ಬಾಂಡೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಮಸಾಲೆಗೆ ಏನು ರುಬ್ಬಿದ್ದೀನಿ ಅಂದರೆ ಫ್ರೆಂಡ್ಸ್, ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ರುಬ್ಬಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಇವಾಗ ಹಾಕ್ಬಿಟ್ಟು ನೆಕ್ಸ್ಟು ಮಸಾಲೆ ಹಾಕ್ಬಿಟ್ಟು ಮಶ್ರೂಮ್ ಹಾಕಿ ಬೇಯಿಸಿದ್ರೆ ಮಶ್ರೂಮ್ ಫ್ರೈ ರೆಡಿ ಆಗುತ್ತೆ ರುಚಿಕರವಾಗಿ. ಒಂದ್ಸಲ ಟ್ರೈ ಮಾಡಿ. ನನಗಂತೂ ಫೇವ್ರೇಟು. ನಮ್ಮ ಮನೇಲಂತೂ ವಾರಕ್ಕೆ ಏನಿಲ್ಲ ಅಂದರೂ ಒಂದು 2-3 ಸಲ ನಾವು ಮಶ್ರೂಮ್ ರೆಸಿಪಿ ಮಾಡ್ತಾನೆ ಇರ್ತೀವಿ. ಮಶ್ರೂಮ್ ಗೊಜ್ಜು ರೆಡಿ. ಹೆಂಗೆ ಬಂದಿದೆ ನೋಡಿ, ಟೇಸ್ಟ್ ಮಾಡಿ ಹೇಳಿ. ಮಶ್ರೂಮ್ ಗೊಜ್ಜು, ಮಶ್ರೂಮ್ ಗ್ರೇವಿ. ಸುಡ್ತೈತೆ. ಚೆನ್ನಾಯ್ತಾ? ಚೆನ್ನಾಗೈತೆ. ಏನಾಯ್ತು? ಏನು ಕಮ್ಮಿ ಆಯ್ತು, ಏನು ಜಾಸ್ತಿ ಐತಿ? ನೋಡಿ ಸ್ವಲ್ಪ ಮಸಾಲೆ ಜಾಸ್ತಿ ಅಷ್ಟೇ ತಾನೇ, ಬಿಡಿ. ಚೆನ್ನಾಗಿಲ್ಲ ಅಂದರೂ ಚೆನ್ನಾಗೈತೆ ಅನ್ಬೇಕು ವಿಡಿಯೋದಲ್ಲಿ. ಏನಪ್ಪ, ಚೆನ್ನಾಗಿಲ್ಲ ಅಂದರೂ ಸಕ್ಕತ್ತಾಗೈತೆ ಅಂತ ಹೇಳಬೇಕು. ಮಸಾಲ ಸ್ವಲ್ಪ ಜಾಸ್ತಿ ಐತೆ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೈತೆ. ಮಸಾಲೆ ಕಮ್ಮಿ ಮಾಡ್ಕೊಳ್ಳಿ. ತಗೊಳ್ಳಿ ನೀರು ಹೋಗಲಿ. ಸಾಲು ಸೂಪರ್ ಐತೆ.
ಫ್ರೆಂಡ್ಸ್, ಹಾಗೆ ಇವತ್ತು ಸೋಮವಾರ ಬೆಳಗ್ಗೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಶ್ರೂಮ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಐಟಮ್ಸ್ ತೊಗೊಂಡಿದ್ದೀನಿ. ಅದಕ್ಕೇನಿಲ್ಲ, ತೆಂಗಿನ ತುರಿ ಮತ್ತು ಸಾಂಬಾರು ಪುಡಿ, ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಈರುಳ್ಳಿ ಮತ್ತು ಕಡಲೆ ಮತ್ತು ಟೊಮೊಟೊ, ಚಕ್ಕೆ ಪೀಸು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಇಷ್ಟು ಮಸಾಲೆನ ತೊಗೊಂಡಿದ್ದೀನಿ. ಇದನ್ನೇ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ನೋಡಿ, ನೈಟ್ ತೊಗೊಂಬಂದಿದ್ರು, ನಾನು ಹಾಗೆ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಅಂದರೆ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಇವಾಗ ನೀರಲ್ಲಿ ಹಾಕಿ ತೊಳಿತೀನಿ. ಇದರಲ್ಲೇನು ಗಲೀಜು ಅಂತ ಏನು ಇರೋದಿಲ್ಲ. ಹಾಗೆ ಒಂದು ತಪ್ಪಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ನೆಕ್ಸ್ಟ್ ಇವಾಗ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಮಶ್ರೂಮು, ಈಗ ಅದನ್ನು ಹಾಕ್ತಾಯಿದ್ದೀನಿ. ಮಶ್ರೂಮ ಇವಾಗ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟು ರುಬ್ಬಿರೋಂಥ ಮಸಾಲೆನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಸಾಂಬಾರನ್ನ ಬೇಯಿಸಿದರೆ ರುಚಿಯಾಗಿ ಮಶ್ರೂಮ್ ಸಾಂಬಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ಹಾಗೆಯೇ ಇವತ್ತಿನ ವಿಡಿಯೋ ಇದಾಗಿತ್ತು. ಪ್ಲೀಸ್ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ.